ನಿಮ್ಮ ಮುಖ ಬಾಡಿ ಹೋಯಿತು, ದೇಹ ಕಂಪಿಸ್ತಾ ಇದೆ, ಧಾರಾಕಾರವಾಗಿ ಕಣ್ಣೀರು ಸುರಿಯುತ್ತಾ ಇದೆ. ನಾನಾಡಿದ ಮಾತುಗಳಿಂದ ತಮ್ಮ ಮನಸ್ಸಿಗೇನಾದರೂ ನೋವಾಗಿದ್ದರೆ ನನ್ನನ್ನು ಕ್ಷಮಿಸಿ ತಾಯಿ. ನನಗೆ ಆಶ್ರಯವನ್ನು ಕೊಡುವುದಕ್ಕೆ ಮನಸ್ಸಿಲ್ಲದಿದ್ರೆ ಬೇಡವಮ್ಮ, ನಾನು ನನ್ನಷ್ಟಕ್ಕೆ ಹೋಗಿ ಬಿಡ್ತೇನೆ. ಅಣ್ಣಪ್ಪ, ನೀನು ಆಶ್ರಯ ಬೇಡಿದ್ರೆ ನನಗೆ ನೋವಾದದ್ದಲ್ಲ, ನಿನ್ನಂತಹ ನಿಷ್ಠಾವಂತ ಸೇವಕನನ್ನು ಕತ್ತಿಗೆ ಕೈ ಇಕ್ಕಿವರ ನೋಕಿದ್ರೆ ಮಗನೇ. ಏನು ಮಾಡೋಣ ತಾಯಿ, ಇಂದು ನನ್ನ ಕತ್ತಿಗೆ ಕೈ ಇಕ್ಕಿ ಅವರು ಹೊರ ನೂಕಿರಬಹುದು, ನಾಳೆಯೊಂದು ದಿನ ಅವರಿಗೂ ಇಲ್ಲಿಗೆ ಬರುವ ಕಾಲ ಬಂದೀತು. ಅದನ್ನೆಲ್ಲ ನಿರ್ಣಯಿಸಿ ಹೇಳಲಿಕ್ಕೆ ನಾನೆಷ್ಟರವರಮ್ಮ. ಹಸಿವಿಗಾಗಿ ಒಂದು ಬಷ್ಟಿ ಅನ್ನ ಕೇಳಿದೆ ಅಂತಾದ್ರೆ ಯಾರಿಗೂ ಕೊಡುವುದಕ್ಕೆ ಮನಸ್ಸಿಲ್ಲವೇ? ಯಾರು ಕೊಡಲಿಲ್ಲ ತಾಯಿ. ಅಣ್ಣಪ್ಪ, ಅಮ್ಮ, ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಂಗಿರುವಂತಹ ಮಾತಿನ ಮರ್ಮವನ್ನು ಯಾಕೆ ಯಾರು ಅರಿತುಕೊಳ್ಳುವುದಿಲ್ಲ ಹೇಳು? ಅಣ್ಣಪ್ಪ, ಅಮ್ಮ, ನೀನು ದಾರಿ ಮಧ್ಯದಲ್ಲಿ ನನ್ನನ್ನು ಅಮ್ಮ ಅಂತ ಕೂಗಿ ಕರೆದಾಗ ನನ್ನ ಮಗ ಕುಮಾರಯ್ಯನು ನೆನಪಾಯ್ತಪ್ಪ. ಧನ್ಯನಾದೆ ತಾಯಿ, ಧನ್ಯನಾದೆ. ನಿನಗೆ ಆಶ್ರಯ ನೀಡುವುದರಲ್ಲಿ ನನಗೆ ಸಂತೋಷ. ಈ ನಿಲ್ಯಾಡಿ ಬೀಡಿಗೆ ನಾನು ಬಡಬಡತಿ ಒಡೆಯರು ಇದ್ದಾರೆ. ಅಮ್ಮ, ನಾನಿಲ್ಲಿಗೆ ಬಂದು ಬಹಳ ಹೊತ್ತು ಕಳೆಯಿತು. ಇಲ್ಲಿಯ ಒಡೆಯರನ್ನ ನಾನು ನೋಡ್ಲೇ ಇಲ್ವಲ್ಲ? ನೋಡುವ ಸ್ಥಿತಿ ಎಲ್ಲವರಿಲ್ಲ ಅಣ್ಣಪ್ಪ. ಯಾಕೆ ತಾಯಿ? ಅದೆಷ್ಟೋ ವರುಷದಿಂದ ಅನಾರೋಗ್ಯದಿಂದ ನರಳುತ್ತಾ ಮಂಚದಲ್ಲೇ ಮಲಗಿದ್ದಾರೆ. ನಿನಗೆ ನಾನು ಆಶ್ರಯವನ್ನು ಬೇಡುತ್ತೇನೆ. ಒಡೆಯರು ಒಪ್ಪಿಕೊಳ್ಳದಿದ್ರೆ ಅವರಲ್ಲಿ ಕಾಡಿ ಬೇಡಿಯಾದ್ರೆ ಅವಕಾಶವನ್ನು ನಾನು ಒದಗಿಸಿಕೊಡ್ತೀನಿ. ಆದ್ರೆ ಒಂದು ಮಾತು, ಇಷ್ಟರವರೆಗೆ ನಿಲ್ಯಾಡಿ ಬೀಡಿನಲ್ಲಿ ನಡೆದುಕೊಂಡು ಬಂದಂತಹ ಪದ್ಧತಿ ಏನುಂಟು, ಯಾವುದನ್ನು ಮೀರುವ ಹಾಗಿಲ್ಲ. ಯಾರಿಗೂ ಒಳಗೆ ಬರಬೇಕು ಅಂತಾದ್ರೆ ಒಡೆಯರ ಅಪ್ಪಣೆ ಬೇಕು. ಅದಕ್ಕೆ ನಾನು ಹೊರತಲ್ಲವಲ್ಲ, ಕೇಳಿ ನೋಡ್ತೀನಿ. ಅಪ್ಪಣೆ ಆಗುವ ತನಕ ಈ ಬಾಗಿಲ ಬಳಿಯಲ್ಲಿಯೇ ಕಾದಿರ್ತೇನಮ್ಮ, ಇಲ್ಲಿಯೇ ಇರ್ತೇನೆ. ಮಗನೇ ಕುಮಾರ, ಅಮ್ಮ ಬಾ ಮಗನೇ ಒಳಗೆ. ಮಂಜದ ಮೇಲೆ
ಬಯಸಿದಳು ಸ್ವಾಮಿ ಬಸದಿಗೆ ಹೋಗಿ ಪೂಜೆ ಮಾಡಿ ದಿನ ತೀರ್ಥವನ್ನು ತಂದು ಪ್ರೋತ್ಸನ ಮಾಡಿದ್ದೇನೆ. ಸಂತೋಷ ಇದೆ. ಇವತ್ತು ನಿಮ್ಮ ಆರೋಗ್ಯ ಹೇಗುಂಟು? ಅಮ್ಮೋ, ನನ್ನ ಆರೋಗ್ಯದ ಬಗ್ಗೆ ಕೇಳ್ತಾ ಇದೆಯಾ? ನಿಜ. ಅದೆಷ್ಟೋ ಕಾಲದಿಂದ ರೋಗ ಪೀಡಿತನಾಗಿ ಮನೆಯೊಳಗೆ ಮಲಗಿಕೊಂಡಿದ್ದೇನೆ. ಯಾವ ದೇವರಿಗೂ ನನ್ನ ಮೇಲೆ ಕರುಣೆ ಇಲ್ವೇ? ಕರುಣೆ ಇಲ್ಲ. ಯಾಕೆ? ಒಮ್ಮೆ ಅರಹಂತನ ಸನ್ನಿಧಾನ ಸೇರುತ್ತಿದ್ರೆ ನೆಮ್ಮದಿದ್ದೆ. ದಯವಿಟ್ಟು ಆ ಮಾತು ಬೇಡ. ಯಾ ನಂಬಿದವರನ್ನು ಯಾವತ್ತೂ ದೇವರು ಕೈ ಬಿಡುವುದಿಲ್ಲ. ಧೈರ್ಯ ಮಾಡಿಕೊಳ್ಳಿ. ಅಪ್ಪಾಜಿ, ಏನು ಮಗನೇ? ಬಸದಿಯಿಂದ ಪೂಜೆ ಮುಗಿಸಿ ಬರುವಾಗ ಅಮ್ಮ ಹಸಿವು ಎಂಬಂತ ಕೂಗು ಕೇಳಿತಪ್ಪ. ನಮ್ಮ ಈ ಕುಟುಂಬವನ್ನಲ್ಲಿಯೂ ಅನ್ನ ಹಸಿವೆಂದು ಅಳುವವರು ಇದ್ದಾರೆಯೇ? ಮುಂದೆ ಬಂದು ನೋಡುತ್ತೇವೆ. ಹಾ. ಒಬ್ಬ ಹಸಿವಿಂದ ತುಂಬಾ ಕಂಗಾಲಾಗಿದ್ದ. ಪಾಪ, ಆತನಿಗೆ ಅಲ್ಲಿಯೇ ಜಿನೇಶ್ವರ ಪ್ರಸಾದವನ್ನು ಕೊಟ್ಟೆವಪ್ಪ. ಒಳ್ಳೆದಾಯ್ತು. ನಮ್ಮ ಬೀಡಿಗೆ ಕರೆದುಕೊಂಡು ಬಂದೆವು. ಆತನಿಗೆ ಹೊಟ್ಟೆ ತುಂಬಾ ಉಣಬಡಿಸಿದೆವು. ಸಂತೋಷ ಆಯ್ತು. ಅಪ್ಪ, ಏನು ಮಗನೇ? ಆದರೆ ಅವ ಇಲ್ಲಿ ಆಶ್ರಯ ಕೇಳುತ್ತಾ ಇದ್ದಾನೆ. ಆಶ್ರಯ? ಎಲ್ಲಿದ್ದಾನೆ ಅವ? ಈಗ ಹೊರಗಿದ್ದಾನೆ. ಕುಮಾರ, ಓ, ನೀನು ಹೋಗಿ ಅವನನ್ನು ಈ ಕಡೆಗೆ ಬರುವುದಕ್ಕೆ ಹೇಳು. ನಾನೇ ಮಾತನಾಡಿಸ್ತೇನೆ. ಆಯ್ತು. ಅಣ್ಣಪ್ಪ, ಚಿಕ್ಕೊಡೆಯರೇ, ಒಳ್ಳೆಯ ಅಪ್ಪಣೆ ಆಗಿದೆ. ಮನೆಯೊಳಗೆ ಬರಬೇಕಂತ. ಬರಬಹುದೇ? ಬರ್ಬೋದು. ವಂದಿಸಿದ್ದೇನೆ ಒಡೆಯರೇ. ದೇವರು ಒಳ್ಳೇದು ಮಾಡ್ಲಪ್ಪ. ನಿನ್ನ ಹೆಸರೇನು? ಅಣ್ಣಪ್ಪ ಎಂಬುದಾಗಿ. ಅಣ್ಣಪ್ಪನ? ಹೌದು. ಆಶ್ರಯ ಕೇಳ್ತಾ ಬಂದಿಯಾ? ಅಣ್ಣಪ್ಪ, ಓ, ಎಷ್ಟೋ ಮಂದಿ ಕೆಲಸದವರು ಇದ್ದಾರಪ್ಪ. ಅವರ ಜೊತೆ ನಿನಗೆ ತೃಪ್ತಿ ಅಂತ ಆದ್ರೆ ವಂಚನೆ ಇಲ್ಲದೆ ಕೆಲಸ ಮಾಡ್ತಾ ಇರಪ್ಪ. ಆಗಲಿ ಒಡೆಯರೇ. ಅಮ್ಮ, ಒಡೆಯರಿಗೆ ಹೀಗೆ ಅನಾರೋಗ್ಯ ಉಂಟಾಗಿ ಎಷ್ಟು ಸಮಯವಾಯಿತು? ಅಣ್ಣಪ್ಪ, ನನಗೆ 16 ವರ್ಷವಾಯಿತು. ಅಷ್ಟು ಕಾಲದಿಂದಲೂ ನನ್ನ ತಂದೆಯವರು ಮಂಚಕ್ಕೆ ಮಂಚವಾಗಿದ್ದಾರೆ. ಔಷಧೋಪಚಾರ ಮಾಡಿಸಲಿಲ್ಲವೇ? ಮಾಡಿಸಿದ್ದೆ. ಮಂತ್ರವಾದಿಗಳಿಂದ ಪ್ರಯತ್ನಿಸಿ ನೋಡಬೇಕಿತ್ತು. ಆ ಪ್ರಯತ್ನವನ್ನು ಮುಗಿಸಿದ್ದೆ. ನಂಬಿದ ದೇವರಿಗೆ ಏನಾದ್ರೂ ಹರಕೆ ಹೇಳ್ಕೊಳ್ಬೇಕಿತ್ತಮ್ಮ. ದೇವರಿಗೆ ಹರಿಕೆಯನ್ನು ಹೊತ್ತಿದ್ದೇವೆ ಹೊರತು ಯಾವ ಪ್ರಯೋಜನವೂ ಆದದ್ದಿಲ್ಲ ಅಣ್ಣಪ್ಪ. ಅಮ್ಮ, ಒಡೆಯರಿಗೆ ನಾನೊಂದು ಔಷಧವನ್ನ ಕೊಡಬಹುದೇ? ನೀನು ಪಂಡಿತನೇ. ಪಂಡಿತನೇನಲ್ಲ. ಮತ್ತೆ? ಹೀಗೆ ದಾರಿಯಲ್ಲಿ ಹೋಗುವಾಗ ಬರುವಾಗ ಯಾವುದಾದ್ರೂ ಔಷಧೀಯ ಗುಣವುಳ್ಳ ಎಲೆಯೋ ನಾರೋ ಬೇರೋ ಕಂಡ್ರೆ ಹಿಡ್ಕೊಳ್ಳೋದೊಂದು ಅಭ್ಯಾಸ ನನಗೆ. ಒಳ್ಳೆಯ ಗುಣ. ಕೊಡಣ್ಣಪ್ಪ. ಯಾಕೆ ತಾಯಿ? ಅಣ್ಣಪ್ಪ, ಇದೇ ಕೈಯಲ್ಲಿ ಅದೆಷ್ಟು ವರ್ಷದಿಂದ ಔಷಧವನ್ನು ಕೊಡ್ತಾ ಇದ್ದೇನೆ. ಯಾವ ಪ್ರಯೋಜನವೂ ಆದದ್ದಿಲ್ಲ. ರೂಢಿಯಲ್ಲೊಂದು ಮಾತಿದೆಯಪ್ಪ, ಔಷಧಿಗಿಂತಲೂ ಕೊಡುವವರ ಕೈಗುಣದಲ್ಲಿ ರೋಗ ವಾಸಿಯಾಗುತ್ತದೆಯಂತೆ. ನೀನೇ ಕೊಡಣ್ಣಪ್ಪ. ಒಡೆಯರು ಒಪ್ಪಬೇಕಲ್ಲ. ನಾನು ಕೇಳ್ತೇನೆ. ಅಣ್ಣಪ್ಪ ನಿಮಗೆ ಔಷಧವನ್ನು ಕೊಡ್ತಾನೆ. ಔಷಧ? ಔಷಧ ನನಗೆ ಬೇಡ ಬೇಡ. ಯಾಕೆ ಬೇಡ? ಔಷಧ ಕುಡಿದು ಕುಡಿದು ನನ್ನ ಹೊಟ್ಟೆ ಔಷಧ ಗುಡಾಣವೇ ಆಗಿದೆ ಅಮ್ಮು. ಬೇಡವೇ ಬೇಡ. ಅಣ್ಣಪ್ಪನಿಗೊಂದು ಸೇವೆಗಾದ್ರೆ ಅವಕಾಶ ಮಾಡಿ ಕೊಡಬಾರದೆ? ಸೇವೆಯ? ಒಡೆಯರೇ, ಓ, ತಮಗೇನಾಗುತ್ತದೆ? ತಲೆನೋವು, ಕಣ್ಣೂರಿ, ಸೊಟ್ಟ ನೋವು, ಗಂಟು ನೋವು, ಎಲ್ಲಾ ರೋಗ ನನ್ನನ್ನೇ ಬಾಧಿಸ್ತಪ್ಪ. ಈ ಸಲ ನಾನು ಮೇಲೆ ಬೀಳುವ ಹಾಗಿಲ್ಲ. ಹೇಳಬಾರ್ದು ಹೇಳಬಾರ್ದು, ದೇವರಿದ್ದಾರೆ. ನೀನು ಏನು ಮಾಡೋದು? ಇದನ್ನು ಯಾರು ಹೊರಗೆ ಬಿಟ್ರಪ್ಪ?
ಈಗ ಸ್ವಲ್ಪ ಔಷಧ ಕುಡಿಬೇಕಲ್ಲ. ಬೇಡಪ್ಪ ಬೇಡ. ಎಷ್ಟೋ ಮಂದಿ ಬಂದ್ರಪ್ಪ, ಇದ್ದ ಕೈ ಕಷಾಯ ನನಗೆ ಕುಡಿಸಿದ್ರು ಅವರು ದೊಡ್ಡ ದೊಡ್ಡ ಗಂಟೆ ಹಿಡ್ಕೊಂಡು ಹೊರಟೇ ಹೋದ್ರಪ್ಪ. ನಾನಿನ್ನು ಮಲಗಿದಲ್ಲಿ ಇದ್ದೇನೆ. ಬೇಡ, ನನಗೆ ಬೇಡ ಬೇಡ. ಈ ಮೊದಲು ಬಂದವರ ಹಾಗೆ ನಾನು ದಿವಸವೂ ಔಷಧ ಕುಡಿಯಿರಿ ಅಂತ ಹೇಳೋದಿಲ್ಲ. ಇವತ್ತೊಂದು ಹೊತ್ತು ಸ್ವಲ್ಪವೇ ಸ್ವಲ್ಪ. ಬೇಡ, ನನಗೆ ಬೇಡ. ಹಾಗೆ ಹೇಳಬಾರ್ದು. ಬೇಡ, ನನಗೆ ಬೇಡ ಬೇಡ. ಇದು ಸಿಹಿ ಉಂಟು, ಕೊಡು ಕೊಡು. ಒಳ್ಳೆದುಂಟು, ಕೊಡು ಕೊಡು. ಸ್ವಲ್ಪ ಬೇಕು ಬೇಕು. ಇನ್ನು ಸಾಕು. ಅಲ್ಲೂ ಕೊಂಡು ಹೋಗ್ಬೇಡ, ಇಲ್ಲೇ ಇಡ ಆಯ್ತಾ? ಅಮ್ಮ ಎಲ್ಲಿದ್ದೆ? ಇಲ್ಲೇ ಇದ್ದೇನೆ. ಅಣ್ಣಪ್ಪ ಔಷಧಿ ಕೊಟ್ಟದ್ದೇ ಕೊಟ್ಟದ್ದು. ಏನ? ನನ್ನ ನರ ನಾಡಿಗಳಲ್ಲಿ ಹೊಸ ಚೈತನ್ಯ ತುಂಬಿದಾಗೆ ಎಂದು ಕುಳಿತುಕೊಳ್ಬೇಕು ಅಂತ ಆಸೆ ಆಗಿದೆ ಅಮ್ಮ. ಅಯ್ಯೋ ಚಳಿ, ಅಯ್ಯೋ ಚಳಿ. ಅಮ್ಮ ಎಲ್ಲಿದ್ಯೆ? ಹತ್ತಿರ ಬಾ. ಮಗ ಎಲ್ಲಿದ್ದಾನೆ? ಎಲ್ಲಿದ್ದೇನಪ್ಪ? ಹೇಗಿದ್ದಿ ಮಗ? ನಾನು ಚೆನ್ನಾಗಿದ್ದೇನಪ್ಪ. ದೇವರ ದೊಡ್ಡವ. ಅಮ್ಮ ನೀನು ಹೇಗಿದ್ದಿ? ನಾನು ಚೆನ್ನಾಗಿದ್ದೇನೆ. ದೇವರ ದೊಡ್ಡವ. ನನಗೆ ಔಷಧಿ ಕೊಟ್ಟವ ಯಾರು? ಎಲ್ಲಿದ್ದಾನೆ? ನಾನೇ ಹೊಡೆಯಿರಿ. ಯಾಕೆ ಹಾಗೆ ನೋಡ್ತಾ ಇದ್ದೀವಿ? ಇವನೇ ನನಗೆ ಔಷಧಿ ಕೊಟ್ಟವ. ಅಣ್ಣಪ್ಪ ಓ, ನೀನು ಮಾನವ ಅಲ್ಲ, ಮಾನವ ಅಲ್ಲ. ಅಣ್ಣಪ್ಪ ಸ್ವಾಮಿ, ಅಣ್ಣಪ್ಪ ಸ್ವಾಮಿ. ಈ ಬಡವನ ಕುರಿತಾಗಿ ಒಡೆಯರಷ್ಟು ದೊಡ್ಡ ದೊಡ್ಡ ಮಾತುಗಳನ್ನೆಲ್ಲ ಹೇಳಬಾರದು. ಅಣ್ಣಪ್ಪ ಅದೆಷ್ಟು ಕಾಲದಿಂದ ಮಂಚಕ್ಕೆ ಮಂಚವಾಗಿ ಹೋಗಿದ್ದೇನಪ್ಪ. ನಡೆಯಿಂದ ಬಂದ ಪಂಡಿತೋತ್ತಮನಂತೆ ಬಂದು ಔಷಧಿ ಕೊಟ್ಟು ನಾನು ಚೇತರಿಸಿಕೊಳ್ಳುವ ಹಾಗೆ ಮಾಡಿದೆ. ಅಣ್ಣಪ್ಪ ನೀನು ಮಾನವ ಅಲ್ಲ, ಅಣ್ಣಪ್ಪ ಸ್ವಾಮಿ, ಅಣ್ಣಪ್ಪ ಸ್ವಾಮಿ. ಎಲ್ಲ ದೇವರ ದಯೆ ನಮ್ಮದೇನಿದೆ ಒಡೆಯರೆ. ಅಣ್ಣಪ್ಪ ಓ, ನೀನು ಎಲ್ಲಿಗೂ ಹೋಗ್ಬಾರ್ದಪ್ಪ. ನಮ್ಮ ಮನೆಯಲ್ಲಿ ನನ್ನ ಜೊತೆಯಾಗಿ ನೀನು ಇರಪ್ಪ. ಇನ್ನು ಮೇಲೆ ನಿಮ್ಮ ನೆರಳಿನ ಹಾಗೆ ಇರ್ತೇನೆ ಒಡೆಯರೆ. ಅಮ್ಮ ನಮ್ಮ ಗದ್ದೆ ತೋಟ ಎಲ್ಲ ಹೇಗಿದೆ ಅಮ್ಮ? ಎಲ್ಲ ಚೆನ್ನಾಗಿದೆ. ಕೆಲಸದ ಆಳುಗಳೆಲ್ಲ ಏನ್ ಮಾಡ್ತಾ ಇದ್ದಾರೆ? ಅವರವರ ಕೆಲಸವನ್ನು ಸರಿಯಾಗಿ ಮಾಡಿಕೊಂಡು ಬರ್ತಾ ಇದ್ದಾರೆ. ಅಮ್ಮ ಎಲ್ಲ ಹಳಬ್ರೇ ಇರುದು ಅಂತ ಕಾಣ್ತದೆ. ಹೊಸಬ್ರು ಸೇರಿಕೊಂಡಿದ್ದಾರೆ. ಹೌದಾ? ಹಾಗಾದ್ರೆ ಒಮ್ಮೆ ಅವರನ್ನು ನೋಡಿ ಮಾತಾಡಿಸಿ ಬರ್ಬೇಕು ಅಂತ ಆಸೆ ಆಗಿದೆ ಅಮ್ಮ. ಸ್ವಾಮಿ, ಈಗ ತಾನೇ ಚೇತರಿಸಿಕೊಂಡವರು ನೀವು. ಹೌದು. ಅವರನ್ನು ನೋಡಬೇಕು, ಅವರಲ್ಲಿ ಮಾತಾಡಬೇಕು ಅಂತಾದ್ರೆ ಅವರನ್ನೇ ಬರಿಸೋಣ. ಇಲ್ಲ ಇಲ್ಲ, ಆಳುಗಳಿದ್ದಲ್ಲಿಗೆ ಯಜಮಾನ ಹೋಗಿ ಅವರನ್ನು ನೋಡಿ ಮಾತಾಡಿಸಿ ಅವರಿಗೆ ಕೈ ತುಂಬ ನಾನು ಕೊಟ್ಟೆ ಅಂತ ಆದ್ರೆ ನಾಳೆ ವಂಚನೆ ಇಲ್ಲದೆ ತೃಪ್ತಿಯಿಂದ ಕೆಲಸ ಮಾಡ್ತಾರೆ ಅಮ್ಮ. ಹೋಗ್ಬೇಕು, ಅವರನ್ನು ನೋಡಿ ಮಾತಾಡಿಸ್ಬೇಕು. ಸ್ವಾಮಿ, ಹೋಗುವುದೇ ಬೇಡ ಅಂತ ನನ್ನ ಮಾತಿನ ಅರ್ಥವಲ್ಲ. ಒಂದೆರಡು ದಿವಸ ಕಳೀಲಿ ಅಂತ ಹೇಳ್ತಾ ಇದ್ದೀನಿ. ಎರಡೆರಡು ದಿನ ಲೆಕ್ಕ ಹಾಕಿದೆ, ದಿನ 4 ಆಗ್ತದೆ. ಇಲ್ಲ ಅಮ್ಮ, ಇವತ್ತೇ ಹೋಗಿ ಅವರು ನೋಡಿ ಬೇಡ ಅಂತ ನಾನು ನೋಡಣ್ಣಪ್ಪ. ಅಡ್ಡಿಪಡಿಸಬೇಡಿ ತಾಯಿ. ಅವರಿಗೆ ಹೋಗಿ ಬರ್ತೇನೆ ಎಂಬ ವಿಶ್ವಾಸ ಇದೆ. ಜೊತೆಯಲ್ಲಿ ನಾನು ಹೋಗ್ತೇನೆ. ಅಣ್ಣಪ್ಪನ ಆಧಾರ ನನಗಿರುವಾಗ ಹೆದರಿಕೆ ಏನಮ್ಮ? ಹೋಗಲೇಬೇಕಲ್ಲ. ಮೊದಲು ಬಸದಿಗೆ, ಮತ್ತೆ ತೋಟ. ಅಣ್ಣಪ್ಪ ನನ್ನ ಎಡಕಾಲು ಬಲವೇ ಇಲ್ಲಪ್ಪ. ನನ್ನ ಬಲಕಾಲು ಹೇಳಿದಾಗೆ ಕೇಳುವುದೇ ಇಲ್ಲ. 4 ಹೆಜ್ಜೆ ನಡೆದ್ರೆ ಎಲ್ಲ ಸರಿಯಾಗ್ತದೆ. ದೇವರ ಮೇಲೆ ಭಾರ ನೀನು ಕೈ ಬಿಡು. ಅಣ್ಣಪ್ಪ ನೀನು ಮಾನವ ಅಲ್ಲ, ನಮ್ಮ ಕುಟುಂಬ ಕುಲವನ್ನೇ ನೈರಿಸಬೇಕಾಗಿ ಬಂದ ಅಣ್ಣಪ್ಪ ಸ್ವಾಮಿ, ಅಣ್ಣಪ್ಪ ಸ್ವಾಮಿ. ಎಲ್ಲ ಅಣ್ಣಪ್ಪನ ಮಹಿಮೆ, ಎಲ್ಲ ಅಣ್ಣಪ್ಪನ ಮಹಿಮೆ.